ರಸ್ತೆ ಗುಂಡಿಗಳನ್ನು ತಪ್ಪಿಸಲು ಗಟರದ ಮೇಲಿಂದ ಶಾಲೆಗೆ ತೆರಳುತ್ತಿರುವ ವಿದ್ಯಾರ್ಥಿಗಳು, ರಸ್ತೆ ಅವ್ಯವಸ್ಥೆಗೆ ಆಕ್ರೋಶ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ರೋಟರಿ ಶಾಲೆಯ ಸಮೀಪದ ರಸ್ತೆಯ ಪರಿಸ್ಥಿತಿಯ ಸಂಪೂರ್ಣ ಹದಗೆಟ್ಟಿದ್ದು, ಕಳೆದ 2-3 ವರ್ಷಗಳಿಂದ ಇದೇ ದುಸ್ಥಿತಿ ಮುಂದುವರೆದಿದೆ. ರಸ್ತೆ ತುಂಬಾ ಗುಂಡಿಗಳಿಂದ ಕೂಡಿದ್ದು, ಈ ಮಾರ್ಗದಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಪ್ರತಿದಿನ ಈ ರಸ್ತೆಯ ಮೂಲಕ ಶಾಲಾ ಮಕ್ಕಳು, ಪಾಲಕರು ಹಾಗೂ ಸಾರ್ವಜನಿಕರು ಸಂಚರಿಸುತ್ತಿದ್ದು, ಹದಗೆಟ್ಟ ರಸ್ತೆಯಿಂದಾಗಿ ಮಕ್ಕಳ ಸುರಕ್ಷತೆಯೇ ಪ್ರಶ್ನೆಯಾಗಿದೆ. ಮಕ್ಕಳನ್ನು ಶಾಲೆಗೆ ಬಿಡಲು ಬರುವ ಪಾಲಕರು ಗುಂಡಿಗಳನ್ನು ತಪ್ಪಿಸಿಕೊಂಡು ರಸ್ತೆ ದಾಟಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದ್ವಿಚಕ್ರ ವಾಹನ ಸವಾರರು ಕೂಡ ರಸ್ತೆಯ ಸ್ಥಿತಿಯಿಂದಾಗಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಒಂದು ಕಡೆಯಿಂದ ವಾಹನ ಬಂದಾಗ ಮಕ್ಕಳು ರಸ್ತೆ ಬಿಟ್ಟು ಗಟರದ ಮೇಲಿದ್ದ ಶಾಲೆಗೆ ತೆರಳುತ್ತಿರುವ ದೃಶ್ಯ ಕಂಡುಬಂದಿದೆ. ಈ ರಸ್ತೆಯಲ್ಲಿ ಈಗಾಗಲೇ ಹಲವು ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಗರಸಭೆಯವರು ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳದಿರುವುದಕ್ಕೆ ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಲಕರಾದ ಚನ್ನಬಸಪ್ಪ ಮುರುಗೋಡ್ ಮಾತನಾಡಿ, ಮಕ್ಕಳ ಸುರಕ್ಷತೆಯ ಬಗ್ಗೆ ಅಧಿಕಾರಿಗಳು ಗಂಭೀರವಾಗಿ ಗಮನ ಹರಿಸಬೇಕು. ರಸ್ತೆ ಹದಗೆಟ್ಟಿರುವುದರಿಂದ ಮುಂದೆ ಯಾವುದೇ ದೊಡ್ಡ ಅಪಘಾತ ಸಂಭವಿಸಿದರೆ ಮಕ್ಕಳ ಜವಾಬ್ದಾರಿ ಯಾರು ಎಂದು ಪ್ರಶ್ನಿಸಿದ್ದಾರೆ. ಹರೀಶ್ ಮಾತನಾಡಿ, ಪ್ರತಿದಿನ ಮಕ್ಕಳನ್ನು ಶಾಲೆಗೆ ಬಿಡಲು ಈ ರಸ್ತೆಯಲ್ಲಿ ಬರುತ್ತಿದ್ದು, ರಸ್ತೆ ದಾಟಿಸುವ ಸಂದರ್ಭದಲ್ಲಿ ಮಕ್ಕಳು ಪರದಾಡುತ್ತಿರುವುದನ್ನು ಕಣ್ಣಾರೆ ನೋಡುತ್ತಿದ್ದೇನೆ. ಕೂಡಲೇ ರಸ್ತೆ ದುರಸ್ತಿ ಮಾಡಿ ಮಕ್ಕಳಿಗೆ ಸುರಕ್ಷಿತ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ದಾಂಡೇಲಿ ನಗರದ ಹಲವು ಶಾಲೆಗಳ ಸುತ್ತಮುತ್ತಲಿನ ರಸ್ತೆಗಳಲ್ಲಿಯೂ ಇದೇ ರೀತಿಯ ಸಮಸ್ಯೆಗಳು ಕಂಡು ಬರುತ್ತಿವೆ. ಅದರಲ್ಲೂ ರೋಟರಿ ಶಾಲೆಯ ಸಮೀಪದ ರಸ್ತೆ ಅತ್ಯಂತ ಹದಗೆಟ್ಟಿರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಗರಸಭೆ ತಕ್ಷಣವೇ ರಸ್ತೆ ದುರಸ್ತಿ ಕಾರ್ಯ ಕೈಗೊಂಡು ಶಾಲಾ ಮಕ್ಕಳ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಎಂದು ಪಾಲಕರು ಹಾಗೂ ಕಾಳಿ ಡಿಜಿಟಲ್ ವಾಹಿನಿಯು ಆಗ್ರಹಿಸುತ್ತಿದೆ. ನಮಸ್ಕಾರ. ಪೌರಾಯುಕ್ತರಿಗೆ ಹಾಗೂ ದಾಂಡೇಲಿಯ ಅಧಿಕಾರಿಗಳಿಗೆ ಸುಮಾರು ಒಂದು 4-5 ತಿಂಗಳ ಮ್ಯಾಗ ಆಯ್ತು ಈಗ ರೋಡ್ ಆಗಿ. ಸುಮಾರು ನೋಡ್ರಿ, ಇದು ಬರುವಂಥ ಸ್ಕೂಲಿಗೆ ಸುಮಾರು 1,000 ಮಕ್ಕಳು ಬರ್ತಾರೆ. ಇಲ್ಲಿ ಕಾಲೇಜು ಹುಡುಗರು ಬರ್ತಾರೆ. ಆಮೇಲೆ ಇಲ್ಲಿ ನೋಡಿದರೆ ಪಶು ಆಸ್ಪತ್ರೆ ಇದೆ, ಆಜು ಬಾಜು, ಮತ್ತು ಇಲ್ಲಿ ಮರಾಠ ಸಮಾಜ ಇದೆ. ಈಗ ಈ ರೋಡ್ಲೆ ನಾವು ಅಡ್ಡಾಡೋದು ಅಂತಂದರೆ ಸರಿ ಆಗೋದಿಲ್ಲ ಅನ್ಸುತ್ತೆ ನಮಗೆ. ಯಾಕಂದರೆ ಈಗ ಮಕ್ಕಳು ಬರ್ತಾರೆ, ಒಂದು ಸೈಡಿಂದ ಹೋಗ್ತಾರೆ, ಹೌದಾ? ಇಲ್ಲಿ ನೀರು ಬಂದ್ರೆ ನೀರು ಸಿಡಿತಾವ ಅಂತ ಹೇಳಿ ಅಲ್ಲಿ ಗಟರ್ ಮ್ಯಾಗ ಹೋಗ್ತಾರೆ. ಗಟರ್ ಮ್ಯಾಗಿಂದ ಎಲ್ಲಿ ತಗ್ ಬಿದ್ರೆ ಯಾರು ಹೊಣೆ ಆಗ್ತಾರೆ? ದಯಮಾಡಿ ಬೈಕ್ ಮಕ್ಕಳು ಕರ್ಕೊಂಡ್ ಬರತ್ತಿದ್ರೆ ಎಲ್ಲ ರಾಡಿಯೋ ಟೈರ್ ಸಿಕ್ಕೊಂತು ಒಳಗಡೆ. ಹಾಗೆ ಅದಕ್ಕೆ ಪೌರಾಯುಕ್ತರ ಒಂದು ಗಮನಕ್ಕೆ ಇದನ್ನ ಆದಷ್ಟು ಜಲ್ದಿ ನೀವು ಸರಿಪಡಿಸಬೇಕಾಗಿ ನಿಮ್ಮ ಕಡೆ ನಾನು ಕೇಳ್ಕೊತೇನೆ ಸರ್. ತಮ್ಮ ಹೆಸರು? ಚನ್ನಬಸಪ್ಪ ಮುರುಗೋಡ ಸರ್. ಡೈಲಿ ಬರ್ತಾ ಇದೀವಿ. ಡೈಲಿ ಬರ್ತಾ ಇದ್ರೆ ನೀರು ಬಂದ್ರೆ ಅಪೋಸಿಟ್ ಸ್ಕೂಲ್ ಹುಡುಗರಿಗೆಲ್ಲ ಬಟ್ಟೆ ಎಲ್ಲ ಸಿಗ್ತದೆ ನೀರು ಗಾಡಿ. ಅದು ಕಾರ್ ಬಂದರೆ ಅಪೋಸಿಟ್ ಬರೋದಿಲ್ಲ. ಒಂದು ಗಾಡಿ ಬಂದಂದ್ರೆ ಒಂದು ಗಾಡಿ ಹೋಗಕ್ಕೆ ಬರೋದಿಲ್ಲ. ಡೈಲಿ ಇದೆ. ಒಂದು ವರ್ಷ 2 ವರ್ಷ ಆಯ್ತು ಇದು ಈ ಥರ ಕಂಟಿನ್ಯೂ ಇದೇ ಥರ ಇದೆ. ಸ್ವಲ್ಪ ಅಧಿಕಾರಿಗಳು ಹೇಳಿ ನೀವೇ ಸ್ವಲ್ಪ ಸರಿಪಡಿಸ್ತೀವಿ ಸರ್. ಇದು ಮಕ್ಕಳ ಮೈ ಮೇಲೆ ಎಲ್ಲ ಹಾರ್ತಾ ಇದೆ ಅಲ್ಲ? ಹೌದು, ಮಕ್ಕಳ ಮೇಲೆ ಪೂರ್ತಿ ರೆಡಿ ಇದೆ ಸರ್. ಸ್ಯಾಟರ್ಡೆ ಫ್ರೈಡೆ ಎಲ್ಲ ಪೂರ್ತಿ ಮಕ್ಕಳ ಮೇಲೆಲ್ಲ ನೀರು ಸಿಡಿದಿದೆ. कि हम जैसे पेरेंट्स को जब हम यहाँ पे स्कूल पे आते हैं, कार लेके आते हैं, बाइक लेके आते हैं, इतनी तकलीफ़ होती है, बहुत सारी तकलीफ़ होती है. और छोटे छोटे बच्चों को भी तकलीफ़ होती है, क्योंकि अब पानी के नीचे क्या है, पत्थर है, कीड़ा है, कुछ है. तो मैं हमारी म्यूनसिपालिटी से अपील करता हूँ कि ये रोड सही सलामत जल्द से जल्द बनाए. ಇದು ಕಾಳಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.